ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್. ಈಗ ತಾನೇ ನಡೆದಂಥ ಇಂಡಿಯಾ ವರ್ಸಸ್ ಯಾವುದು ಪಾಕಿಸ್ತಾನ್ ಮೇಲೆ ನಮ್ಮ ವಿರಾಟ್ ಕೊಹ್ಲಿ ಸೆಂಚುರಿಯನ್ನು ದಾಖಲೆ ಮಾಡಿ 51ನೇ ಸೆಂಚುರಿನ ಓಡಿಐದಲ್ಲಿ ಹೊಡೆದಿದ್ದಾರೆ. ನಿಜವಾಗ್ಲೂ ಹೆಂಗಿತ್ತಂದರೆ ಮ್ಯಾಚ್ ನೋಡೋಕ್ಕೆ ಮಾತ್ರ ಒಳ್ಳೆ ಥ್ರಿಲ್ ಇತ್ತಪ್ಪ. ಅವ್ರು ಪಾಕಿಸ್ತಾನವ್ರು ಅಷ್ಟು ರನ್ ಹೊಡೆದಿಲ್ಲ ಅಂದ್ರೂ ನಮ್ಗೆ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ್ನಲ್ಲ, ಅದು ಮಾತ್ರ ಫುಲ್ ಖುಷಿ ಕೊಡ್ತಪ್ಪ. ಅಂದರೆ ಲಾಸ್ಟಲ್ಲೆಲ್ಲರೂ ನಿಜವಾಗ್ಲೂ ವಿರಾಟ್ ಕೊಹ್ಲಿಗೆ ಸೆಂಚುರಿ ಬೇಕು, ಅಲ್ಲಿ 12 ರನ್ ಬೇಕು ವಿರಾಟ್ ಕೊಹ್ಲಿಗೆ ಸೆಂಚುರಿಗೆ. ಆನಂದ್ ಮಕ್ಕಳು ನೋಡಿದ್ರೆ ಎಕ್ಸ್ಟ್ರಾ ರನ್ಸ್ ಕೊಡ್ತಾಯಿದ್ದಾರೆ. ಈ ಕಡೆ ವೈಡ್ ಅವರು ಕೀಪರ್ ಬಿಡ್ತಾಯಿದ್ದಾರೆ ಬಾಲು. ನಮ್ಮ ಮಕ್ಳಿಗೆ ಎಲ್ಲಿ ಹಿಂಗೆ ಆಗಿಬಿಡ್ತಾರೆ ವಿರಾಟ್ ಕೊಹ್ಲಿ ಸೆಂಚುರಿಯಲ್ಲಿ ಆಗಲ್ಲ ಅಂತ. ನಮಗೆ ನಿಜವಾಗ್ಲೂ ಸೆಂಚುರಿ ಹೊಡಿಲಿ ಅಂತ ಫುಲ್ ಇದು ನಮಗೆ ಒಂದು ನಿಜವಾಗ್ಲೂ ಯಾರ್ಯಾರು ವಿರಾಟ್ ಕೊಹ್ಲಿ ಇದ್ದಾಗ ಎಲ್ಲರೂ ಅದೇ ರೀತಿ ಸ್ಟ್ಯಾಚ್ಯೂಗೆ ಹೋಗ್ತಾರೆ ವಿರಾಟ್ ಕೊಹ್ಲಿನೇ ನೋಡ್ಕೊಂಡು ಹೊಡಿಲಿ ಸೆಂಚುರಿ ಸ್ಟೇಡಿಯಮ್ ಎಲ್ಲ ಫುಲ್ಲು ನಿಂತ್ಕೊಂಡ್ಬಿಟ್ಟು ವಿರಾಟ್ ಕೊಹ್ಲಿ ಅಂತ ಕೂಗಾಡ್ತಾ ಇದ್ದಾರೆ. ನಿಜವಾಗ್ಲೂ ಸೆಂಚುರಿ ಬಂದಿದ್ದು ಮಾತ್ರ ಎಲ್ರಿಗೂ ಒಂದು ಖುಷಿ ಅನ್ನೋದು ಬಂದಿರುತ್ತೆ. ವಿರಾಟ್ ಮತ್ತೆ ಫಾರ್ಮಲ್ಲಿ ಬಂದಿದ್ದಾನೆ ಅಂತ. ಪಾಕಿಸ್ತಾನ ಅಂದರೆ ಅದು ಯಾಕಪ್ಪ ವಿರಾಟ್ ಕೊಹ್ಲಿಗೆ ಅದು ಎಷ್ಟು ಪಾಕಿಸ್ತಾನ ಅಂದರೆ ಅದು ವಿರಾಟ್ ಕೊಹ್ಲಿಗೆ ಎಲ್ಲಿ ಇಲ್ದಿದ್ದು ಬಂದುಬಿಡತ್ತಪ್ಪ. ಪಾಕಿಸ್ತಾನ ಮೇಲೆ ಹೆಂಗೋ ಹಂಗೆ ಆಡ್ಬಿಡ್ತಾರೆ ವಿರಾಟ್ ಕೊಹ್ಲಿ. ಅದು ಏನು ಇಷ್ಟನೋ ಅದೇನೋ ಪಾಕಿಸ್ತಾನ ಅಂದರೆ ವಿರಾಟ್ ಕೊಹ್ಲಿಗೆ. ನೀವೇ ಹೇಳಬೇಕು, ನೀವೇ ಕಾಮೆಂಟ್ ಮಾಡಿ. ಅದು ಏನೋ ಪಾಕಿಸ್ತಾನ್ಗೆ ವಿರಾಟ್ಗೆ ಅದು ಏನಿದೆಯೋ ಅದು ಏನೋ ಪಾಕಿಸ್ತಾನ್ಗೆ ವಿರಾಟ್ ಕೊಹ್ಲಿ ಹಂಗೆ ಹೊಡಿತಾರೆ. ನಿಜವಾಗ್ಲೂ ಸೆಂಚುರಿ ಮಾತ್ರ ಒಳ್ಳೆ ಸೆಂಚುರಿ, ಮರೆಯೋಕ್ಕೆ ಆಗಲ್ಲ. ಎಷ್ಟು 111 ಬಾಲ್ಗೆ 100 ರನ್ನು ಲಾಸ್ಟಲ್ಲಿ 4 ಹೊಡೆದ್ಬಿಟ್ಟು ಸೆಂಚುರಿ ಮಾಡಿದ್ರು. ಅದು 2 ರನ್ ಬೇಕಾಗಿತ್ತು. ನನ್ನ ಮಕ್ಳು ಎಲ್ಲಾದರೂ ವೈಡ್ ಆಗಿಬಿಟ್ಟಿದ್ರೆ, ವೈಡಲ್ಲಿ ಎಕ್ಸ್ಟ್ರಾ ರನ್ ಕೊಟ್ಬಿಟ್ಟಿದ್ರೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತಲ್ಲ. ಅಲ್ಲಿ ಅವ್ರು ರಿಜ್ವಾನ್ ಅವ್ರು ಬಿಟ್ಟಾಗ, ಅವ್ರು ಬಾಲು ಬಿಟ್ಟಾಗ 1 ರನ್ ಹೋಗಿತ್ತು, ಅಲ್ಲಿ 2 ರನ್ ಹೋಗಿಲ್ಲ. ಅಲ್ಲೇನಾದರೂ 1-2 ರನ್ ಹೊಡೆದ್ಬಿಟ್ಟಿದ್ರು ಅಂದರೆ ವಿರಾಟ್ ಕೊಹ್ಲಿ ಸೆಂಚುರಿ ಮಿಸ್ ಆಗ್ತಾಯಿದ್ರು. ನೋಡಿ 51ನೇ ODI 100 ಫಾರ್ ವಿರಾಟ್ ಕೊಹ್ಲಿ ರನ್ ಮಿಷನ್. ಸುಮ್ಮನೆ ಅಂತೀವ ನಾವು ವಿರಾಟ್ ಕೊಹ್ಲಿನ ದ ಚೇಸಿಂಗ್ ಮಾಸ್ಟರ್ ಅಂತ ಹೇಳಿ. ನೀವೇ ಹೇಳಿ ನಿಜವಾಗ್ಲೂ ಏನಿತ್ತಪ್ಪ ಮ್ಯಾಚು ಅಂದರೆ. ನಮಗೆ ಅವರು ಪಾಕಿಸ್ತಾನವ್ರು ಅಷ್ಟು ಹೊಡೆದ್ರು, ಅದನ್ನೇನು ಇಂಡಿಯಾ ಗೆಲ್ಲತ್ತೆ ಅನ್ನೋದು ಅದು ನಮ್ಗೆ ಗೊತ್ತಾಗೋಯ್ತು. ಅವರು 241 ಹೊಡೆದಾಗೆ ನಮ್ಗೆ ಗೊತ್ತಾಗೋಯ್ತು ಇಂಡಿಯಾ ಗೆಲ್ಲತ್ತೆ ಮ್ಯಾಚು ಅಂತ. ವಿರಾಟ್ ಕೊಹ್ಲಿ ಬಂದ್ರಲ್ಲ ಸೆಂಚುರಿ ಹೊಡ್ಕೊಂಡು, ಅಲ್ಲಿ ನಮಗೆ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು ಅದೇ ಇತ್ತು ನಮ್ಗೆ ಇಂಟೆನ್ಷನ್ ಎಲ್ರಿಗೂ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು ಅಂತ. ಮತ್ತು ಶ್ರೇಯಸ್ ಅಯ್ಯರು 56 ಹೊಡೆದ್ರು, ಗಿಲ್ಲೋರು ಎಷ್ಟು 46 ಹೊಡೆದ್ರು. ಅಂದರೆ ಎಲ್ಲ ಬಂತಪ್ಪ, ಎಲ್ಲರೂ ಆಡಿದ್ರು. ರೋಹಿತ್ ಶರ್ಮಾ ಬಿಟ್ಟು ಮತ್ತು ಎಲ್ಲರೂ ಆಡಿದ್ರಪ್ಪ. ಎಲ್ಲರೂ ಚೆನ್ನಾಗಿ ಆಡಿದ್ರು ಇಂಡಿಯಾ ಅವರು. ಆ ಕಡೆ ಬಂದುಬಿಟ್ಟು ಅವರು ಅದು ಏನು ಗುರು ಅವರು ಪಾಕಿಸ್ತಾನವ್ರು ಆಡಿದ್ದು ಎಲ್ಲ ಕುದಿಸ್ಕೊಂಡು ಟೆಸ್ಟ್ ಅನ್ಕೊಂಬಿಟ್ಟಿದ್ದಾರೆ, ಅದು ಓಡಿ ಅಂದ್ಕೊಂಬಿಟ್ಟಿದ್ದಾರೆ ಅವರು. ನಾವು ಸುಮ್ಮನೆ ಕಾಟಾಚಾರಕ್ಕೆ ಬಂದಿದ್ದಾರೆ, ಏನೋ ಹೌದಪ್ಪ ಟೂರ್ನಮೆಂಟ್ಗೆ ಹೋಗೋ ನಾವು ಕ್ವಾಲಿಫೈ ಆಗಬೇಕು ಅಂತ ಕೂಡ ಅವ್ರಿಗೆ ಏನು ಚಿಂತೆನೇ ಇಲ್ಲ. ಕಾಟಾಚಾರಕ್ಕೆ ಆಡ್ದಂಗಿದೆ ಅವರು. ಅಯ್ಯೋ ಅದು ಏನು ಕುಲ್ದೀಪ್ ಯಾದವ್ ಈ ಕಡೆ 300 ವಿಕೆಟ್ ತಗೊಂಡ್ರು, 300 ವಿಕೆಟ್ ಕಂಪ್ಲೀಟ್ ಮಾಡ್ಕೊಂಡ್ರು. ಇಂಟರ್ನ್ಯಾಷನಲ್ ವಿಕೆಟ್ಸ್ 300 ಕಂಪ್ಲೀಟ್ ಮಾಡ್ಕೊಂಡ್ರು. ಅದೇನು ವಿರಾಟ್ ಕೊಹ್ಲಿ ಮಾತ್ರ ಪಕ್ಕ 300 ಇದ್ರೇನು ಚೇಸ್ ಮಾಡೋದು, 350 ಇದ್ರೇನು ಚೇಸ್ ಮಾಡೋರು, 350 ಇದ್ರೇನು ಚೇಸ್ ಮಾಡೋರು. ನಮ್ಮವರು ನನ್ನ ಮಕ್ಳು ಹೊಡ್ತಿಲ್ವಲ್ಲಪ್ಪ, ಕುದಿಸ್ಕೊಂಡು ಆಡ್ಕೊಂಡು ಅವ್ರು ಕಾಟಾಚಾರಕ್ಕೇನೋ ಆಡ್ದಂಗಿದ್ದಾರೆ. ಎಲ್ಲ ಹೊಡಿಬೇಕಲ್ಲ ರನ್ಸು. ಅಲ್ಲ ಆ ರಿಜ್ವಾನ್ ಆಡ್ತಾನೆ, ಅಯ್ಯೋ ಆ ರಿಜ್ವಾನ್ ಅದು ಏನು ಆಡ್ತಾನೋ ಅದೇನು ಎಷ್ಟಪ್ಪ ರಿಜ್ವಾನ್ ಆಡಿ 46 ಬಾಲ್ಗೋ ಏನೋ ಎಷ್ಟು 20 ರನ್ನೇನೋ ಹೊಡ್ಕೊಂಡಿದ್ನು. ಅಯ್ಯೋ ಕ್ವಾಲಿಫೈ ಕ್ಯಾಪ್ಟನ್ನೇ ಹಂಗೆ ಆಡಿದ್ರೆ ಟೀಮ್ಮೇಟ್ಸ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ನೀವೇ ಹೇಳಿ. ಕ್ಯಾಪ್ಟನ್ ಚೆನ್ನಾಗಿ ಆಡಿದ್ರಲ್ಲ ಟೀಮ್ಮೇಟ್ಸನ್ನು ಕೇಳೋಕ್ಕೆ. ಅವ್ರು ಬಿಟ್ಬಿಡೆ, ಅವ್ರು ಇನ್ನು ಓದಂಗೆ ಮನೆಗೆ. ವಿರಾಟ್ ಕೊಹ್ಲಿ ನೋಡಿ 14,000 ರನ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಇನ್ನು ODIದಲ್ಲಿ. ವಿರಾಟ್ ಕೊಹ್ಲಿ ಈ ಕಡೆ ಸೆಂಚುರಿ ಕಂಪ್ಲೀಟ್ ಆಯಿತು, ಈ ಕಡೆ 40,000 ರನ್ಸ್ ಇನ್ನು ODIs ಕಂಪ್ಲೀಟ್ ಆಯಿತು. ಒಳ್ಳೆ ವಿರಾಟ್ ಕೊಹ್ಲಿ ರೆಕಾರ್ಡನ್ನು ಮಾಡ್ಕೊಂಡ್ರಪ್ಪ. ಈ ಕಡೆ 14,000, ಆ ಕಡೆ ಒನ್ ಡೇ ODI ಸೆಂಚುರಿ. ಇನ್ನೂ ಒಂದು ಸೆಂಚುರಿ ಬರಲಿ ಅಂತ ನಾವು ಬರಲಿ, ನೆಕ್ಸ್ಟ್ ಮ್ಯಾಚು ಸೆಂಚುರಿ ಬರಲಿ ಅಂತ ವಿರಾಟ್ ಕೊಹ್ಲಿನ ದೇವ್ರನ್ನ ಮಾಡ್ಕೊಳೋಣ.
ಇಲ್ಲಿ ನೋಡ್ಬೋದು 32.6 ಬಾಲ್ ಡ್ರಾಪ್ ಆಯಿತು ಮತ್ತು 33.7 ಬಾಲ್ ಬೋಲ್ಡ್ ಔಟ್ ಆಯಿತು. ಅದೇ ರೀತಿ ಆಯಿತು ಶಮಿ ಅವ್ರಿಗೆ. ಅದು ಪಾಪ ಏನೋ ಆಗ್ತದೆ, ಫಸ್ಟ್ ಓವರಲ್ಲಿ 5 ವೈಡ್ ಹಾಕಿದ್ರು, 5 ವೈಡ್ ಹಾಕಿದ್ರು. ಎಷ್ಟು ಓವರೆಲ್ಲ 10 ಬಾಲೇನೋ ಹಾಕಿದ್ದಾರೆ, 6 ಬಾಲ್ಗೆ 10 ಬಾಲ್ ಹಾಕಿದ್ರು ಅವರು ಶಮಿ ಅವರು. ಅದು ಈ ವಿಡಿಯೋದಲ್ಲಿ ಇದಾಗಿರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್. Until then, take care. Bye bye.